ಮದ್ಯಪ್ರಿಯರಿಗೆ ಹಾಗೂ ಓಲ್ಡ್ ಮಂಕ್ ಪ್ರಿಯರಿಗೆ ಒಂದು ಶಾಕಿಂಗ್ ಸುದ್ದಿ. ಏನಪ್ಪ ಅಂತಂದ್ರೆ ಓಲ್ಡ್ ಮಂಕ್ ಸೇರಿದಂತೆ ಹಲವಾರು ವಿಸ್ಕಿ ಮತ್ತು ರಮ್ಗಳನ್ನು ಭಾರತ ಸರ್ಕಾರ ನಿಷೇಧ ಮಾಡೈತಿ. ಇದು ಯಾಕಪ್ಪ ಅನ್ನೋದನ್ನು ವಿಡಿಯೋದ ತಿಳ್ಕೊಂಬರೋಣ. ಮೊದಲೇದಾಗಿ ನೀವೆಲ್ಲ ಗೊತ್ತಿರ್ತೈತಿ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಕೃತಕ ಕಲರ್ಗಳನ್ನು ಯೂಸ್ ಮಾಡಕತ್ತಾರಪ್ಪ ಅಂತಂದು ಹೇಳಿ ಗೋಬಿ ಮಂಚೂರಿ ಮತ್ತು ಅದ್ರ ಜೊತೆಗೆ ಕೆಲವೊಂದು ಕಬಾಬು ಇವುಗಳನ್ನು ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರದಿಂದ ಇವನ್ನ ಬ್ಯಾನ್ ಮಾಡಿರ್ತೈತಿ. ಅದೇ ಥರನಾಗಿ ಈಗೇನಾಗತ್ತಪ್ಪ ಅಂತಂದ್ರೆ ಈ ರಮ್ ಮತ್ತು ವಿಸ್ಕಿಗಳಲ್ಲಿ ಏನು ಮುಗಿಯೋನು ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಮೊದಲೇದಾಗಿ ಮಲೆಸಸ್ಸು ಅಥವಾ ಮಾಲ್ಟು ಇಲ್ಲಾಂದ್ರೆ ದ್ರಾಕ್ಷಿ ರಸಗಳಿಂದ ಇವನ್ನ ಮಾಡಿರ್ತಾರೆ ನ್ಯಾಚುರಲಾಗಿ ಬರಲಪ್ಪ ಅಂತಂದ್ರೆ. ಆದರೆ ಇವರು ಕೆಲವೊಂದು ಕಂಪ್ನಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಆಹಾರ ಸುರಕ್ಷಿತ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇದಕ್ಕೆ ಆರ್ಟಿಫಿಷಿಯಲ್ ಕಲರ್ಸು ಆಮೇಲೆ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸು ಕೃತಕ ಸುವಾಸನೆಗಳನ್ನು ಸೇರಿಸುವುದರಿಂದ ಇವು ಮಾನವನ ದೇಹದ ಮೇಲೆ ಅನೇಕ ರೀತಿಯಾಗಿ ಹಾನಿಕಾರಕ ಅದವಪ್ಪ ಅಂತಂದು ಮಾನವ ದೇಹಕ್ಕೆ ಇದು ಭಾಳ ಡೇಂಜರ್ ಅಂತ ತಿಳ್ಕೊಂಡು ಇವುಗಳನ್ನು ಇತ್ತೀಚೆಗೆ ಇದನ್ನು ಭಾರತ ಸರ್ಕಾರ ಆಹಾರ ಸುರಕ್ಷತಾ ಮತ್ತು ಮಾನದಂಡಗಳ ಪ್ರಾಧಿಕಾರ ಅಥವಾ ಏನು ಫುಡ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನು ಕರಿತೀವಿ ಇವರು ಇದನ್ನು ಅರಿತುಕೊಂಡು ಇವುಗಳನ್ನು ನಿಷೇಧ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದರೊಳಗೆ ಏನು ಮಾಡಪ್ಪ ಅಂತಂದ್ರೆ ಲೇಬಲ್ ಮೇಲೆ ಕರೆಕ್ಟಾಗಿ ಮೆನ್ಷನ್ ಮಾಡಿರಂಗಿಲ್ಲ. ಕರೆಕ್ಟಾಗಿ ಇವರೆಲ್ಲ ಅದೇನು ಬರೀಬೇಕಪ್ಪ ಅಂತಂದ್ರೆ ವಿಸ್ಕಿ ಆಫ್ ಸ್ಪಿರಿಟ್ ಅಂತಂದು ಆಮೇಲೆ ಇಲ್ಲ ಅಂತಂದ್ರೆ ರಮ್ ಆಫ್ ಸ್ಪಿರಿಟ್ ಅಂತಂದು ಇದನ್ನು ಮೆನ್ಷನ್ ಮಾಡಬೇಕಿರುತ್ತೆ. ಅದನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡೋಕ್ಕತ್ತಿಲ್ಲ ಇವರು ಕರೆಕ್ಟಾಗಿ ಅಂತಂದು ಹೇಳ್ಕೊಂಡು ಇವನ್ನೆಲ್ಲ ಭಾರತ ಸರ್ಕಾರ ಮತ್ತೆಲ್ಲ ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಇಂಡಿಯಾದಿಂದ ಇವನ್ನ ಬ್ಯಾನ್ ಮಾಡ್ಯಾರ. ಹಾಗಾದರೆ ಯಾವ್ಯಾವ ಬ್ಯಾನ್ ಆಗ್ಯಾವಪ್ಪ ಅಂತಂದ್ರೆ ಓಲ್ಡ್ ಮಂಕ್, ಅದ್ರ ಜೊತೆಗೆ ಮ್ಯಾಕ್ಡಾಲು, ಅದ್ರ ಜೊತೆಗೆ ಬ್ಲ್ಯಾಕ್ ಪೆಪ್ಪರ್ ವಿಸ್ಕಿ ಇದೇ ರೀತಿಯಾಗಿ ಕೆಲವೊಂದು ಮದ್ಯಗಳನ್ನು ಭಾರತ ಸರ್ಕಾರದಿಂದ ಇವನ್ನ ಬ್ಯಾನ್ ಮಾಡಲಾಗೈತಿ. ಇದೇ ರೀತಿಯಾದ ಅನೇಕ ವಿಡಿಯೋಗಳು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರ್ಯಾರು ಮದ್ಯ ಪ್ರಿಯರ್ ಅಂದರೆ ಓಲ್ಡ್ ಮಂಕ್ ಪ್ರಿಯರ್ ಯಾರದಲ್ಲ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡುತ್ತೆ ಅಂತ ಹೇಳ್ತಾ ಸಾಧ್ಯವಾದಷ್ಟು ಈ ಮದ್ಯಪಾನಗಳನ್ನು ಅವಾಯ್ಡ್ ಮಾಡಿ ಇನ್ಮುಂದಾದರೂ ಕುಡಿಯೋದು ಬಿಟ್ಟು ಅಂತಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.